72 ಗಂಟೆ ನೀವೇನು ಊಟ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? 4ರಿಂದ 8 ಗಂಟೆಲಿ ನೀವು ತಿನ್ನಂತ ಆಹಾರ ಜೀರ್ಣ ಆಗೋದ್ರ ಜೊತೆ ನಿಮ್ಮ ದೇಹದಲ್ಲಿರೋ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. 12 ಗಂಟೆ ಆದ್ಮೇಲೆ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗೋಕೆ ಶುರು ಆಗುತ್ತೆ. 16 ಗಂಟೆ ಆದ್ಮೇಲೆ ಬಾಡಿ ಫ್ಯಾಟ್ ಬರ್ನ್ ಆಗೋಕೆ ಶುರು ಆಗುತ್ತೆ. 18ರಿಂದ 20 ಗಂಟೆ ಆದ್ಮೇಲೆ ಆಟೋಫಜಿ ಅನ್ನೋ ಬಾಡಿ ಕ್ಲೀನಿಂಗ್ ಪ್ರೋಸೆಸ್ ಶುರು ಆಗುತ್ತೆ. ಈ ಆಟೋಫಜಿ ಪ್ರೋಸೆಸ್ ಅಲ್ಲಿ ಡ್ಯಾಮೇಜ್ ಆಗಿರೋ ಬಾಡಿ ಸೆಲ್ಸ್ನ ಕ್ಲೀನ್ ಮಾಡಿ ಹೊಸ ಬಾಡಿ ಸೆಲ್ಸ್ನ ಉತ್ಪತ್ತಿ ಆಗುತ್ತೆ. ಆ ಪ್ರೋಸೆಸ್ನ ಆಟೋಫಜಿ ಪ್ರೋಸೆಸ್ ಅಂತ ಹೇಳ್ತಾರೆ. 36 ಗಂಟೆ ಆದ್ಮೇಲೆ ಆಟೋಫಜಿ ಪ್ರೋಸೆಸ್ ಅಂದ್ರೆ ಬಾಡಿ ಕ್ಲೀನ್ ಆಗೋದ್ರ ಸ್ಪೀಡ್ 3 ಪಟ್ಟು ಸ್ಪೀಡ್ ಆಗಿರುತ್ತೆ. 48 ಗಂಟೆ ಆದ್ಮೇಲೆ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗೋ ಪ್ರಕ್ರಿಯೆ 3ರಿಂದ 5 ಪಟ್ಟು ಸ್ಪೀಡ್ ಆಗುತ್ತೆ. 54 ಗಂಟೆ ಆದ್ಮೇಲೆ ದೇಹದಲ್ಲಿರೋ ಇನ್ಸುಲಿನ್ ಪ್ರಮಾಣ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಇದರಿಂದ ಡಯಾಬಿಟೀಸ್ ಬರೋ ಚಾನ್ಸ್ ಕೂಡ ಕಮ್ಮಿ ಆಗುತ್ತೆ. 72 ಗಂಟೆಗೆ ಬಾಡಿ ಕ್ಲೀನಿಂಗ್ ಪ್ರೋಸೆಸ್ ಪೀಕಲ್ಲಿರುತ್ತೆ. ಅಂದರೆ ನಿಮ್ಮ ಬಾಡಿನ ಕಂಪ್ಲೀಟ್ ಕ್ಲೀನ್ ಮಾಡಿ ಹೊಸ ಬಾಡಿ ಸೆಲ್ಸ್ನ ಉತ್ಪತ್ತಿ ಆಗುತ್ತೆ. ಈ ಆಟೋಫಜಿ ಪ್ರೋಸೆಸ್ ಪೀಕಲ್ಲಿದ್ದಾಗ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಹಳೆ ಡ್ಯಾಮೇಜ್ ಸ್ಕಿನ್ ಸೆಲ್ಸ್ನ ಕ್ಲೀನ್ ಮಾಡಿ ಹೊಸ ಸ್ಕಿಲ್ಸ್ನ ಉತ್ಪತ್ತಿ ಮಾಡುತ್ತೆ. ಜೊತೆಗೆ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಕೂಡ ಕಮ್ಮಿ ಮಾಡುತ್ತೆ. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಂದಮೇಲೆ ಇದನ್ನು ಮಾಡದೇ ಇರೋಕ್ಕಾಗತ್ತಾ? ಸೊ ನಾನು ಮಾಡ್ತಿರೋ ನೆಕ್ಸ್ಟ್ ಚಾಲೆಂಜ್ 72 ಗಂಟೆ ಉಪವಾಸ ಇರೋದು. ನೀರು ಕುಡಿಯೋದು ಬಿಟ್ಟು ಬೇರೆ ಇನ್ನೇನು ತಿನ್ನಲ್ಲ ಮುಂದಿನ 72 ಗಂಟೆ. ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಇಲ್ಲ ಮೆಡಿಕೇಶನ್ ಇದ್ದರೆ ಇದನ್ನ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಉಪವಾಸ ಶುರು ಆಗೋಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬಾಡಿ ವೆಯ್ಟ್ ಚೆಕ್ ಮಾಡ್ತೀನಿ. ಇವಾಗ ನನ್ನ ಬಾಡಿ ವೆಯ್ಟ್ 61.5 kg. ಈ ಚಾಲೆಂಜ್ ಮಾಡ್ತಿರೋ ಉದ್ದೇಶ ವೆಯ್ಟ್ ಲಾಸ್ ಮಾಡೋದಿಲ್ಲ. ನನ್ನ ಉದ್ದೇಶ ನನ್ನ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡೋದು, ಹಾಗೆ ಸ್ಕಿನ್ ಸೆಲ್ಸ್ನ ರೀಜನರೇಟ್ ಮಾಡೋದ್ರ ಜೊತೆ ನನ್ನ ಗಟ್ನ ನ್ಯಾಚುರಲ್ ಆಗಿ ಕ್ಲಿಯರ್ ಮಾಡೋದು. 10 ಗಂಟೆ ಆಯಿತು. ಮಧ್ಯದಲ್ಲಿ ಹೊಟ್ಟೆ ತುಂಬ ಹಸಿತಾ ಇತ್ತು, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ನೀರು ಕುಡಿತಾ ಇದ್ದೀನಿ. ಇವಾಗಲೇ ಹೇಳ್ತಾ ಇದ್ದೀನಿ, ಇದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ನಿಮಗೆ ಯಾವುದೇ ಥರ ಮೆಡಿಕಲ್ ಇಶ್ಯೂಸ್ ಇದ್ದರೆ ಟ್ರೈ ಮಾಡಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಬೆಳಗ್ಗೆ 9:30ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಇವಾಗ 10:30 ಅಂದರೆ 13 ಗಂಟೆ ಆಯಿತು. ಈಗಿನ ಮುಂಚೆ ಹೊಟ್ಟೆ ಹಸಿತಾ ಇತ್ತು, ಬಟ್ ಇವಾಗ ಹೊಟ್ಟೆ ಹಸಿತಾ ಇಲ್ಲ. ಓಕೆ ಅಂತ ಅನ್ನಿಸ್ತಾ ಇದೆ. ಮಧ್ಯದಲ್ಲಿ ಒಂದು 10 ಗಂಟೆ ಆಗೋವರೆಗೂ ಕ್ರೇವಿಂಗ್ಸ್ ಆಗ್ತಾಯಿತ್ತು, ತಿನ್ನಬೇಕು ಅನ್ನಿಸ್ತಾ ಇತ್ತು. ಬಟ್ ಇವಾಗ ಅನ್ನಿಸ್ತಾ ಇಲ್ಲ. 24 ಗಂಟೆ ಆಯಿತು. 9:30 ಇವಾಗ. ನಮ್ಮ ಮನೆಯೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ನನಗೆ ಚಪಾತಿ ನನಗೂ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡೋದು, ತಿನ್ನೋಕ್ಕಾಗಲ್ಲ. ಕ್ರೇವಿಂಗ್ಸ್, ಅದು ಹೊಟ್ಟೆ ಹಸ್ತಾ ಇಲ್ಲ, ಕ್ರೇವಿಂಗ್ಸ್. ಈ ಟೈಮು 12:30. ನಿನ್ನೆ ಬೆಳಗ್ಗೆ 9:30ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಇವಾಗ ಟೋಟಲಾಗಿ 28 ಗಂಟೆ ಆಯಿತು ಊಟ ಮಾಡಿ. ಹೊಟ್ಟೆ ಹಸ್ತಾ ಇಲ್ಲ, ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆವಾಗ ಹೋಗಿ ಬರ್ತಾ ಇದೆ. ಬಟ್ ಅದು ಬಿಟ್ಟು ಎಲ್ಲ ನಾರ್ಮಲ್ ಆಗಿದೆ. ಇವಾಗ ಜಸ್ಟ್ ನಮ್ಮ ಮನೆ ಸಿಂಟೆಕ್ಸ್ ಕ್ಲೀನ್ ಮಾಡಿದೆ. ಟೈಮ್ 8:30. ನಿನ್ನೆ ಬೆಳಗ್ಗೆ 9:30ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಅದಾದಮೇಲೆ ಏನೂ ತಿಂದಿಲ್ಲ, ನೀರು ಕುಡಿಯೋದು ಬಿಟ್ಟು ಇನ್ನೇನೂ ಮಾಡಿಲ್ಲ. ಟೋಟಲ್ 36 ಗಂಟೆ ಆಗಿದೆ. ಇನ್ನು 36 ಗಂಟೆ ಬಾಕಿ. ಹೊಟ್ಟೆ ಹಸ್ತಾ ಇಲ್ಲ, ಸಾಲ್ಟ್ ವಾಟರ್ ಕುಡಿತಾ ಇದ್ದೀನಿ. 38 ಗಂಟೆ ಆಯಿತು. ಇವಾಗ ಟೈಮು 10:30. ನಿನ್ನೆ ಬೆಳಗ್ಗೆ 9:30 ಬ್ರೇಕ್ಫಾಸ್ಟ್ ಮಾಡಿದ್ದು. ಇವಾಗ ರಾತ್ರಿ 10:30. ಮಲ್ಗೋಕೆ ಹೋಗ್ತಾಯಿದ್ದೀನಿ. 9:30 ಇವಾಗ. ಮೊನ್ನೆ ಬೆಳಗ್ಗೆ 9:30ಗೆ ಬ್ರೇಕ್ಫಾಸ್ಟ್ ಮಾಡಿರೋದು. ಟೋಟಲ್ 48 ಗಂಟೆ ಆಯಿತು. ಶುರು ಮಾಡೋಕ್ಕೆ ಮುಂಚೆ ನನ್ನ ವೆಯ್ಟ್ 61.5 kg ಇತ್ತು. ಈಗ 60 kg 200 ಗ್ರಾಮ್ಸ್ ಇದೆ. ನನ್ನ ಬಾಡಿ ಕಂಡೀಷನ್ ಹೀಗಿತ್ತು, ಈಗ ಈ ರೀತಿಯಾಗಿದೆ. ನಾನು ಈ ಚಾಲೆಂಜ್ ಮಾಡಿದ್ದ ಉದ್ದೇಶ ನನ್ನ ಬಾಡಿ ಫ್ಯಾಟ್ನ ಕರಗಿಸಿದ್ರ ಜೊತೆ ನನ್ನ ಬಾಡಿ ಸೆಲ್ಸ್ನ ಕ್ಲೀನ್ ಮಾಡೋದು. ಅದೆರಡೂ ಕೂಡ ಒಂದು ರೇಂಜಿಗೆ ಅಚೀವ್ ಮಾಡಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಸುಮಾರು ಜನ ಕಮೆಂಟ್ಸ್ ಮಾಡಿದ್ರು, ಸತ್ತೋಗ್ಬಿಡ್ತೀಯಾ, ಗ್ಯಾಸ್ಟ್ರಿಕ್ ಬರುತ್ತೆ ಅಂತೆಲ್ಲ. ಸತ್ತೋಗ್ತೀನಿ ಅನ್ನೋರಿಗೆ ನಾನೇನು ಹೇಳೋಕ್ಕಾಗಲ್ಲ. ನ್ಯಾಚುರಲ್ ಆಗಿ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ಸರ್ಚ್ ಮಾಡೋಕೆ ಶುರು ಮಾಡಿ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ಇನ್ನು ಫಾಸ್ಟಿಂಗ್ ನ ಬ್ರೇಕ್ ಮಾಡಿದ್ಮೇಲೆ ಗ್ಯಾಸ್ಟ್ರಿಕ್ ಬರಬಾರ್ದು ಅಂದ್ರೆ ಅದಕ್ಕೆ ಅಂತಾನೆ ಕೆಲವು ಮೆಥಡ್ಸ್ ಗಳಿದೆ. ಫಾಸ್ಟಿಂಗ್ ಆದ್ಮೇಲೆ ಬೇರೆ ಏನು ತಿನ್ನೋಕ್ ಮುಂಚೆ ಅವ್ರು ಕುಡಿಯೋಕ್ ಮುಂಚೆ 1 ಗ್ಲಾಸ್ ಎಳ್ನೀರು ಇಲ್ಲ ವೆಜಿಟೇಬಲ್ ಬ್ರಾತ್ ನ ಕುಡಿಬೇಕು. ವೆಜಿಟೇಬಲ್ ಬ್ರಾತ್ಗೆ ಕ್ಯಾರೆಟ್, ಆನಿಯನ್, ಗಾರ್ಲಿಕ್ ಜೊತೆ ಜಿಂಜರ್ನ ಹಾಕಿ 5 to 10 minutes ಬಾಯ್ಲ್ ಮಾಡಿ ಕುಡಿಬೇಕು. ಅದನ್ನ ಕುಡಿದು 1ರಿಂದ 2 ಗಂಟೆ ಆದ್ಮೇಲೆ ಈಸಿ ಟು ಡೈಜೆಸ್ಟ್ ಫುಡ್, ಬಾಯ್ಲ್ಡ್ ಎಗ್ಸ್ ಇಲ್ಲ ಮೊಸರನ್ನ ಇಲ್ಲ ಸ್ಟೀಮ್ಡ್ ವೆಜಿಟೇಬಲ್ಸ್ನ ತಿನ್ನಬೇಕು. ಈ ರೀತಿ ಮಾಡೋದ್ರಿಂದ, ಫಾಸ್ಟಿಂಗ್ ಮಾಡೋದ್ರಿಂದ ಆಗೋ ಎಲ್ಲಾ ಬೆನಿಫಿಟ್ಸ್ ಇರೋದ್ರ ಜೊತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗದೆ ಇರೋ ರೀತಿ
ನೆಕ್ಸ್ಟ್ ಡೇ ಇಂದ ನಾರ್ಮಲ್ ಈಟಿಂಗ್ ರೂಟೀನ್ ನ ಶುರು ಮಾಡಬಹುದು. ನಾನು ಯಾವುದೇ ರೀತಿ ಫಿಟ್ನೆಸ್ ಗೈಡ್ ಅವ್ರ ಹೆಲ್ತ್ ಗೈಡ್ ಅಲ್ಲ, ಇದು ನನ್ನ ಬಾಡಿಗೆ ಸೂಟಬಲ್ ಆಗಿರೋ ರೀತಿ ಪ್ರಿಪೇರ್ ಮಾಡಿರೋದು. ನೀವು ಈ ರೀತಿ ಫಾಸ್ಟಿಂಗ್ ನ ಟ್ರೈ ಮಾಡಬೇಕು ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇರ್ಫುಲ್ ಆಗಿ ಕಂಟಿನ್ಯೂ ಮಾಡಿ. ನಾನು ನನ್ನ ಫಾಸ್ಟಿಂಗ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.